Good morning, students. Dear students, today we discuss about the poetry Coromandalam Fishes. This poem, it was written by the great poet Sarojini Naidu. Okay, see here. Here is the image of Sarojini Naidu. See, before going to the poem, at first we discuss about the introduction of the poet Sarojini Naidu. Sarojini Naidu was a great poet, patriot, politician, orator, and administrator. After independence, she became the governor of Uttar Pradesh. She was born on February 13, 1879 in Hyderabad. Her father, Dr. Aghoranath Chattopadhyaya, was a scientist. Her mother, Mistress Varada Sundari, was a Bengali poet. Sarojini Naidu had her early education in Hyderabad and higher education in England. Okay, see here student, this is the introduction of the poet. See here is the image of Sarojini Naidu. ಇಲ್ಲಿ ನಾವು ಸರೋಜಿನಿ ನಾಯ್ಡು ಅವರ ಚಿತ್ರವನ್ನು ಭಾವಚಿತ್ರವನ್ನು ನಾವು ನೋಡ್ಬೋದು. ಸೊ ನಾವಿವರ ಒಂದು ಪರಿಚಯವನ್ನು ಮಾಡ್ಕೊಳ್ತಾ ಹೋಗೋಣ. ಸರೋಜಿನಿ ನಾಯ್ಡು ವಾಸ್ ಎ ಗ್ರೇಟ್ ಪೊಯೆಟ್, ಮಹಾನ್ ಶ್ರೇಷ್ಠ ಕವಿ ಇವರಾಗಿದ್ದಾರೆ. ಆ್ಯಂಡ್ ಆಲ್ಸೋ ಎ ಪೇಟ್ರಿಯಾಟ್ ಅಂತ ಹೇಳಿದ್ರೆ ದೇಶಭಕ್ತೆ. ಓಕೆನಾ, ಶಿ ವಾಸ್ ಎ ಗ್ರೇಟ್ ಪೇಟ್ರಿಯಾಟ್, ಒಬ್ಬ ದೇಶ ಭಕ್ತೆಯೂ ಸಹ ಆಗಿದ್ದರು. ಆ್ಯಂಡ್ ಪೊಲಿಟಿಷಿಯನ್, ಒಬ್ಬ ರಾಜಕಾರಣಿನೂ ಹೌದು. ಒರೇಟರ್ ಅಂತ ಹೇಳಿದ್ರೆ ಉತ್ತಮ ವಾಗ್ಮಿ, ಅಂದರೆ ಯಾವುದೇ ಒಂದು ವಿಷಯವನ್ನು ತಗೊಂಡು ಅದನ್ನು ಏನು ಮಾಡ್ತಕ್ಕಂಥದ್ದು, ತನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಕ್ಕಂಥವ್ರು, ಉತ್ತಮವಾಗಿರ್ತಕ್ಕಂತಹ ವಾಗ್ಮಿ ಆಗಿದ್ದರು. ಅಂದರೆ ಯಾವುದನ್ನು ಅಷ್ಟು ಸುಲಭವಾಗಿ ಅವರು ಒಪ್ಕೊಳ್ತಾ ಇರಲಿಲ್ಲ. ಅಲ್ಲಿ ಏನು ಮಾಡಿದ್ರು, ತಮ್ಮ ಅಭಿಪ್ರಾಯಗಳನ್ನು ಮಾತಿನ ಮೂಲಕ ಅಲ್ಲಿ ವ್ಯಕ್ತಪಡಿಸ್ತಾಯಿದ್ರು. ತುಂಬ ಚೆನ್ನಾಗಿ ಚರ್ಚೆಯನ್ನು ಸಹ ಅವರು ಮಾಡ್ತಾಯಿದ್ರು. ಓಕೆನಾ. ಸೊ ಒರೇಟರ್ ಅಂತ ಹೇಳಿದ್ರೆ ಇಲ್ಲಿ ವಾಗ್ಮಿ ಅಂತ ಅನ್ನುವಂತಹ, ತುಂಬ ಚೆನ್ನಾಗಿ ಮಾತನ್ನು ಬಲ್ಲಂಥವ್ರು ಅನ್ನುವಂತಹ ಅರ್ಥ ಬರ್ತಾ ಹೋಗುತ್ತೆ. ಆ್ಯಂಡ್ ಅಡ್ಮಿನಿಸ್ಟ್ರೇಟರ್, ಹಾಗೆಯೇ ಉತ್ತಮ ಆಡಳಿತಗಾರರು ಸಹ ಆಗಿದ್ದರು. ಓಕೆ, ಸಿ ಹಿಯರ್, ಇದನ್ನು ನೋಡಿದ್ರೆ ನಮಗೇನು ಗೊತ್ತಾಗುತ್ತೆ, ಸರೋಜಿನಿ ನಾಯ್ಡು ವಾಸ್ ಎ ಮಲ್ಟಿ ಟ್ಯಾಲೆಂಟೆಡ್ ಪರ್ಸನ್, ಬಹುಮುಖ ಪ್ರತಿಭೆ ಅನ್ನೋದು ನಮಗಿಲ್ಲಿ ಗೊತ್ತಾಗ್ತಾ ಹೋಗುತ್ತೆ. ಯಾಕಂತ ಹೇಳಿದ್ರೆ ಶಿ ವಾಸ್ ಎ ಪೊಯೆಟ್, ಪೇಟ್ರಿಯಾಟ್, ಪೊಲಿಟಿಷಿಯನ್, orator and also an administrator. She was participated in all these fields, so she was a multi-talented person. Okay, after the independence she became the governor of Uttar Pradesh. ಸೊ ನೋಡಿ, ಸ್ವತಂತ್ರದ ನಂತರ ಇವರು ಉತ್ತರ ಪ್ರದೇಶದ ಗವರ್ನರ್ ಆಗಿ ಏನಾಗ್ತಾರೆ, ಅವರು ಅಧಿಕಾರವನ್ನು ಸ್ವೀಕರಿಸ್ತಾರೆ. ಸೊ ಇದರಿಂದ ನೋಡಿ, ನಾವು ಆಲ್ರೆಡಿ ಮೇಲ್ಗಡೆ ಕೇಳಿದ್ದೆ ನಾನು, ಪೇಟ್ರಿಯಾಟ್, ಇವರು ಮಹಾನ್ ದೇಶಭಕ್ತಿ. ಅಂದರೆ ಶಿ ಈಸ್ ಆಲ್ಸೋ ಪಾರ್ಟಿಸಿಪೇಟೆಡ್ ಇನ್ ದ ಇಂಡಿಯನ್ ಫ್ರೀಡಮ್ ಮೂಮೆಂಟ್. ಭಾರತಕ್ಕಾಗಿ ಸ್ವತಂತ್ರವನ್ನು ಪಡೆದಲ್ಲಿ ನಡೆದ ಬಹಳಷ್ಟು ಚಳುವಳಿಗಳಲ್ಲಿ ಇವರು ಭಾಗವಹಿಸಿದ್ರು ಅನ್ನೋದು ನಮಗಿಲ್ಲಿ ಗೊತ್ತಾಗ್ತಾ ಹೋಗುತ್ತೆ. ಫಾರ್ ಹರ್ ಕಾಂಟ್ರಿಬ್ಯೂಷನ್ ಶಿ ಸೆಲೆಕ್ಟೆಡ್ ಆ್ಯಸ್ ಎ ಗವರ್ನರ್ ಆಫ್ ಉತ್ತರ ಪ್ರದೇಶ್. ಇವರ ಈ ಸಾಧನೆಯಿಂದ ಅವರನ್ನು ಏನು ಮಾಡ್ತಾರೆ, ಉತ್ತರ ಪ್ರದೇಶದ ಗವರ್ನರ್ ಆಗಿ, ಸ್ವತಂತ್ರ ನಂತರದ ದಿನಗಳಲ್ಲಿ, ನಂತರದ ಭಾರತದಲ್ಲಿ ಉತ್ತರ ಪ್ರದೇಶದ ಗವರ್ನರ್ ಆಗಿ ಇವರು ತಮ್ಮ ಕಾರ್ಯವನ್ನು ನಿರ್ವಹಿಸ್ತಾ ಹೋಗ್ತಾರೆ. ಶಿ ವಾಸ್ ಬಾರ್ನ್ ಆನ್ ಫೆಬ್ರವರಿ 13, 1879 ಇನ್ ಹೈದರಾಬಾದ್. ಈ ಸರೋಜಿನಿ ನಾಯ್ಡು ಅವರು ಫೆಬ್ರವರಿ 13ನೇ ತಾರೀಕು 1879 ಹೈದರಾಬಾದಲ್ಲಿ ಇವರು ಜನನವನ್ನು ಹೊಂದುತ್ತಾರೆ. ಹರ್ ಫಾದರ್ ಡಾಕ್ಟರ್ ಅಘೋರನಾಥ್ ಚಟ್ಟೋಪಾಧ್ಯಾಯ ವಾಸ್ ಎ ಸೈಂಟಿಸ್ಟ್. ಈ ಸರೋಜಿನಿ ನಾಯ್ಡು ಅವರ ತಂದೆ ಹೆಸರು ಅಘೋರನಾಥ ಚಟ್ಟೋಪಾಧ್ಯಾಯ. ಇವರು ಒಬ್ಬ ಮಹಾನ್ ವಿಜ್ಞಾನಿಯಾಗಿದ್ದರು. ಆ್ಯಂಡ್ ಹರ್ ಮದರ್ ಮಿಸ್ಟ್ರೆಸ್ ವರದ ಸುಂದರಿ ವಾಸ್ ಎ ಬೆಂಗಾಲಿ ಪೊಯೆಟ್. ಆ್ಯಂಡ್ ಹರ್ ಮದರ್ ನೇಮ್ ಈಸ್ ವರದ ಸುಂದರಿ. ವರದ ಸುಂದರಿ ಅಂತಕ್ಕಂಥದ್ದು ಸರೋಜಿನಿ ನಾಯ್ಡು ಅವರ ತಾಯಿಯ ಹೆಸರು. ನೋಡಿ, ಅವರ ತಾಯಿ ಶಿ ವಾಸ್ ಎ ಬೆಂಗಾಲಿ ಪೊಯೆಟ್, ಬೆಂಗಾಲಿಯ ಒಬ್ಬಳು ಕವಯತ್ರಿ ಆಗಿದ್ದರು. Sarojini Naidu had her early education in Hyderabad and higher education in England. See here, this Sarojini Naidu, she got her primary education in Hyderabad and also she went to England to
ಟು ಗೆಟ್ ದ ಹೈಯರ್ ಎಜುಕೇಷನ್. ಹೈಯರ್ ಎಜುಕೇಷನ್ ಉನ್ನತ ಶಿಕ್ಷಣಕ್ಕಾಗಿ ಏನು ಮಾಡ್ತಾರೆ ಅವರು ಇಂಗ್ಲೆಂಡಿಗೆ ಹೋಗ್ತಾರೆ. ಹಾಗೆಯೇ ತನ್ನ ಈ ಪ್ರಾಥಮಿಕ ಶಿಕ್ಷಣವನ್ನು ಅವರು ಹೈದರಾಬಾದಲ್ಲಿ ಏನು ಮಾಡ್ತಾರೆ ಮುಗಿಸ್ತಾರೆ. ಓಕೆ, ಸೊ ದಿಸ್ ಈಸ್ ಅಬೌಟ್ ದ ಇಂಟ್ರೊಡಕ್ಷನ್ ಆಫ್ ದ ಸರೋಜಿನಿ ನಾಯ್ಡು. ಓಕೆ, ನೆಕ್ಸ್ಟ್ ಸಿ ಹಿಯರ್ ಈಸ್ ದ ಲಾಸ್ಟ್ ಪ್ಯಾರಾಗ್ರಾಫ್. ಇಟ್ ಈಸ್ ಅಬೌಟ್ ದ ಪೋಯಮ್. ಇಲ್ಲಿ ಒಂದು ಲಾಸ್ಟ್ ಪ್ಯಾರಾಗ್ರಾಫ್ ಇದೆ. ಇದು ಪೊಯಮಿಗೆ ಕೋರಮಂಡಲ ಫಿಶರ್ಸ್ ಅನ್ನುವಂತಹ ಪೊಯಮಿಗೆ ಸಂಬಂಧಪಟ್ಟಂತಹ ಪ್ಯಾರಾಗ್ರಾಫ್ ಇದು. ಸಿ, ಇನ್ ದಿಸ್ ಪೊಯಮ್ ಕೋರಮಂಡಲ ಫಿಶರ್ಸ್, Sarojini Naidu describes the life of the fisherman. The leader of fishermen is giving a call to his comrades to start their work early in the morning. See, in this poem, that means in Coromandala Fishes. Coromandala Fishes ಅನ್ನುವಂತಹ ಈ ಪೊಯಮ್ನಲ್ಲಿ ಸರೋಜಿನಿ ನಾಯ್ಡು ಡೆಸ್ಕ್ರೈಬ್ಸ್ ದ ಲೈಫ್ ಆಫ್ ದ ಫಿಶರ್ಮ್ಯಾನ್. ಸರೋಜಿನಿ ನಾಯ್ಡು ಅವರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಮೀನುಗಾರರ ಜೀವನವನ್ನಲ್ಲಿ ವಿವರಣೆಯನ್ನು ಮಾಡ್ತಕ್ಕಂಥ ಪ್ರಯತ್ನವನ್ನು ಈ ಪೊಯಮಲ್ಲಿ ಮಾಡ್ತಾ ಹೋಗಿದ್ದಾರೆ. ಶಿ ಡೆಸ್ಕ್ರೈಬ್ಸ್ ದ ಲೈಫ್ ಆಫ್ ಫಿಶರ್ಮ್ಯಾನ್. ಮೀನುಗಾರರ ಜೀವನದ ಬಗ್ಗೆ ಏನು ಮಾಡಿದ್ದಾರೆ, ಇಲ್ಲಿ ನಮಗೆ ವಿವರಣೆಯನ್ನು ಕೊಡ್ತಾ ಹೋಗಿದ್ದಾರೆ. ದ ಲೀಡರ್ ಆಫ್ ದ ಫಿಶರ್ಮ್ಯಾನ್ ಈಸ್ ಗಿವಿಂಗ್ ಎ ಕಾಲ್ ಟು ಹಿಸ್ ಕಮರೇಡ್ಸ್. ನೋಡಿ, ಈ ನಿಮಗೆ ಗೊತ್ತಿದೆ, ಆ್ಯಕ್ಚುಲಿ ಯು ಆರ್ ವಾಚಿಂಗ್ ದ ಸಿ ಆ್ಯಂಡ್ ಆಲ್ಸೋ ದ ಫಿಶರ್ಮ್ಯಾನ್. ಸಮುದ್ರವನ್ನು ನೋಡಿದ್ದೀರಾ, ಹಾಗೆಯೇ ಅಲ್ಲಿ ಕೆಲಸ ಮಾಡ್ತಕ್ಕಂತಹ ಮೀನುಗಾರರನ್ನು ಸಹ ನೀವು ನೋಡಿದ್ದೀರಾ. ಸೊ ಅಲ್ಲಿ ಮೀನುಗಾರರ ಒಂದು ಗ್ರೂಪ್ಸ್ ಏನಿರ್ತಿದ್ವಲ್ಲ, ಅದಕ್ಕೆ ಒಬ್ಬ ಲೀಡರ್ ಇರ್ತಿದ್ದ, ಕಮಾಂಡರ್ ಇರ್ತಾ ಇದ್ದ. ಓಕೆನಾ? ಸೊ ನೋಡಿ, ಲೀಡರ್ ಆಫ್ ದ ಫಿಶರ್ಮ್ಯಾನ್ ಈಸ್ ಗಿವಿಂಗ್ ದ ಕಾಲ್ ಟು ಹಿಸ್ ಕಮರೇಡ್ಸ್ ಟು ಸ್ಟಾರ್ಟ್ ದೇರ್ ವರ್ಕ್ ಅರ್ಲಿ ಇನ್ ದ ಮಾರ್ನಿಂಗ್. ಆ ಮೀನುಗಾರರ ತಂಡದ ಒಬ್ಬ ಲೀಡರ್ ಇದ್ನಲ್ಲ, ಅವನು ಏನು ಮಾಡ್ತಾನೆ ಅಂತ ಹೇಳಿದ್ರೆ, ಅವನ ಸಂಗಡಿಗರಿಗೆ ಅಥವಾ ಅವನ ಗ್ರೂಪ್ನಲ್ಲಿರ್ತಕ್ಕಂಥ ಫಿಶರ್ಮನ್ಗೆ ಏನು ಮಾಡ್ತಾನೆ, ಒಂದು ಕರೆಯನ್ನು ಕೊಡ್ತಾ ಇದ್ದಾನೆ. ಏನಂತ, ಬೇಗ ಏನು ಮಾಡಿ ನಾವು ಅರ್ಲಿ ಮಾರ್ನಿಂಗ್, ಬೆಳಗಿನ ಜಾವದಷ್ಟೊತ್ತಿಗೆ ನಾವು ಎದ್ದು ಏನು ಮಾಡಬೇಕು, ಕೆಲಸವನ್ನು ನಾವು ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿಬಿಟ್ಟು ಏನು ಮಾಡ್ತೇನೆ, ಅವನ ಜೊತೆಗಾರರನ್ನು ಕರಿತಾ ಇರ್ತಕ್ಕಂತಹ ಒಂದು ದೃಶ್ಯವನ್ನು ಈ ಪೊಯಮಲ್ಲಿ ನಾವು ಹೆಚ್ಚಿನ ವಿವರಣೆಯನ್ನು ಅದ್ರ ಬಗ್ಗೆ ನಾವಿಲ್ಲಿ ತಿಳ್ಕೊಳ್ತಾ ಹೋಗ್ತೀವಿ. ಓಕೆ, ಸೊ ಲೆಟ್ಸ್ ವಿ ಮೂವ್ ಟು ದ ಪೊಯಮ್. Yes, see here is the image of ಕೋರಮಂಡಲ ಫಿಶರ್ಸ್. ಇಲ್ಲಿ ನೋಡಿ, ನಾನು ಹೇಳಿನಲ್ವ, ಇಲ್ಲಿ ಲೀಡರ್ ಏನು ಮಾಡ್ತಾನೆ, ಉಳಿದಂತಹ ಮೀನುಗಾರರಿಗೆ ಹೇಳಿ ಬೇಗನೆ ಎದ್ಬಿಟ್ಟು ಏನು ಮಾಡಬೇಕು, ನಾವು ತಮ್ಮ ಕೆಲಸವನ್ನು ಪ್ರಾರಂಭ ಮಾಡಬೇಕು ಅಂತ ಹೇಳ್ತಾ ಇರೋವಂಥ ಒಂದು ಪಿಕ್ಚರನ್ನು ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಓಕೆ, ಸೊ ಲೆಟ್ಸ್ ವಿ ಮೂವ್ ಟು ದ ಪೊಯಮ್. See, at first I read these lines. Okay, you open your textbook and also you listen the meaning of these lines. Okay, listen carefully. Rise, brothers, rise. The wakening skies pray to the morning light. The wind lies asleep in the arms of the dawn, like a child that has cried all night. Come, let us gather our nets from the shore and set our catamarans free, to capture the leaping wealth of the tide, for we are the sons of the sea. So this is the first paragraph of the poem Coromandala Fishers. Okay, see, rise, brothers, rise. Here, the leader of the fishermen, he was giving the call to his group's fishermen. ನೋಡಿ, ಇಲ್ಲಿ ನಾನು ಆಲ್ರೆಡಿ ಹೇಳಿದ್ದೀನಿ, ಈ ಫಿಶರ್ಮೆನ್ಗಳ ಗ್ರೂಪಿನ ನಾಯಕ ಏನು ಮಾಡ್ತಾನೆ, ತನ್ನ ಗ್ರೂಪ್ನಲ್ಲಿ ಬರ್ತಕ್ಕಂತಹ ಮೀನುಗಾರರಿಗೆ ಹೇಳ್ತಾ ಇದ್ದಾನೆ. ಏನಂತ, ರೈಸ್ ಬ್ರದರ್ಸ್ ರೈಸ್, ಎದ್ದೇಳಿ ಸಹೋದರರೇ ಎದ್ದೇಳಿ. ದ ವೇಕ್ನಿಂಗ್ ಸ್ಕೈಸ್ ಪ್ರೇ ಟು ದ ಮಾರ್ನಿಂಗ್ ಲೈಟ್. ಏನು ಮಾಡಿ, ಯು ಕ್ಯಾನ್ ಪ್ರೇ ಟು ದ ಮಾರ್ನಿಂಗ್ ಲೈಟ್. ಅಂದರೆ ಹಿಯರ್ ಮಾರ್ನಿಂಗ್ ಲೈಟ್ ಮೀನ್ಸ್ ಸನ್.
ಓಕೆ, ಹೇಳಿ ಸಹೋದರರೇ ಹೇಳಿ, ಸೂರ್ಯನಿಗೆ ನಮಸ್ಕರಿಸಿ ಎಂದು ಮೀನುಗಾರರ ನಾಯಕ ಏನು ಮಾಡ್ತಾನೆ, ತನ್ನ ಜೊತೆಗಾರರಿಗೆ ಹೇಳ್ತಾ ಇದ್ದಾನೆ. ದ ವಿಂಡ್ ಲೈಸ್ ಅಸ್ಲೀಪ್ ಇನ್ ದ ಆರ್ಮ್ಸ್ ಆಫ್ ದ ಡಾನ್ ಲೈಕ್ ಎ ಚೈಲ್ಡ್ ದಟ್ ಹ್ಯಾಡ್ ಕ್ರೈಡ್ ಆಲ್ ನೈಟ್. ರಾತ್ರಿಯೆಲ್ಲ ಅತ್ತು ಮಲಗಿದಂತಹ ಮಗುವಿನ ಹಾಗೆ ಗಾಳಿ ಏನಾಗಿದೆ, ಪ್ರಶಾಂತವಾಗಿ ನಿದ್ರಿಸ್ತಾ ಇದೆ. ದ ವಿಂಡ್ ಲೈಸ್ ಅಸ್ಲೀಪ್, ಗಾಳಿ ಏನಾಗ್ತಿದೆ, ನಿದ್ರಿಸ್ತಾ ಇದೆ. ಇನ್ ದ ಆರ್ಮ್ಸ್ ಆಫ್ ದ ಡಾನ್ ಲೈಕ್ ಎ ಚೈಲ್ಡ್ ದಟ್ ಹ್ಯಾಡ್ ಕ್ರೈಡ್ ಆಲ್ ನೈಟ್. ನೋಡಿ, ಒಂದು ಮಗು ರಾತ್ರಿಯೆಲ್ಲ ಅತ್ತು ಬೆಳಗಿನ ಜಾವ ಅಷ್ಟೊತ್ತಿಗೆ ಏನು ಮಾಡುತ್ತೆ, ಪ್ರಶಾಂತವಾಗಿ ತನ್ನ ಕಣ್ಣುಗಳನ್ನು ಮುಚ್ಚಿ ಅದು ಮಲಗತ್ತೆ. ಹಾಗೆಯೇ ಸಮುದ್ರದಲ್ಲಿರ್ತಕ್ಕಂತಹ ಗಾಳಿ ರಾತ್ರಿಯೆಲ್ಲ ಬೀಸಿ ಬೆಳಗಾಗುವಷ್ಟೊತ್ತಿಗೆ ಏನಾಗ್ತಿದೆ ಅಂತ ಹೇಳಿದ್ರೆ ತುಂಬ ಪ್ರಶಾಂತವಾಗಿ ಬೀಸ್ತಾ ಇದೆ. ಅಂದರೆ ದಿಸ್ ಇಸ್ ದ ರೈಟ್ ಟು ಮೂವಿಂಗ್ ಟು ದ ಸಿ. ಸಮುದ್ರದ ಒಳಗೆ ನಾವು ಇಳಿಯೋದಕ್ಕೆ ಇದು ರೈಟ್ ಟೈಮ್ ಅನ್ನೋದನ್ನು ಏನು ಮಾಡ್ತೀನಿ, ಆ ಲೀಡ್ರಲ್ಲಿ ಹೇಳ್ತಾ ಇದ್ದಾನೆ. ಓಕೆ, ಕಮ್ ಲೆಟ್ ಅಸ್ ಗ್ಯಾದರ್ ಅವರ್ ನೆಟ್ಸ್ ಫ್ರಮ್ ದ ಶೋರ್. ಶೋರ್ ಅಂತ ಹೇಳಿದ್ರೆ ದಡ, ಸಮುದ್ರದ ದಡ. ಓಕೆನಾ? ಸಿ ಲೆಟ್ ಅಸ್ ಗ್ಯಾದರ್ ಅವರ್ ನೆಟ್ಸ್ ಫ್ರಮ್ ದ ಶೋರ್. ಏನು ಮಾಡಬೇಕು ನೀವು? ಹಾಗಾಗಿ ಗಾಳಿ ಪ್ರಶಾಂತವಾಗಿ ಬೀಸ್ತಾ ಇದೆ, ನೀವೇನು ಮಾಡಬೇಕು, ಬೇಗನೆ ಹೋಗಿ ಬಲೆಯನ್ನು ಹಾಗೆಯೇ ದೋಣಿಯನ್ನು ಏನು ಮಾಡಬೇಕು, ನೀವು ಹೋಗಿ ದೋಣಿಗಳೊಂದಿಗೆ ಮೀನನ್ನು ಹಿಡಿಯೋದಕ್ಕೆ ನೀವು ರೆಡಿ ಆಗಿ ಅಂತ ಹೇಳಿಬಿಟ್ಟು ಹೇಳ್ತಾ ಇದ್ದಾರೆ. ಟು ಕ್ಯಾಪ್ಚರ್ ದ ಲೀಪಿಂಗ್ ವೆಲ್ತ್ ಆಫ್ ದ ಟೈಡ್. ಏನು ಮಾಡಬೇಕು? ಯು ಕ್ಯಾನ್ ಕ್ಯಾಪ್ಚರ್, ವಶಪಡಿಸ್ಕೋಬೇಕು ಏನನ್ನು? ಲೀಪಿಂಗ್ ವೆಲ್ತ್ ಆಫ್ ದ ಟೈಡ್, ಸಮುದ್ರದಲ್ಲಿರ್ತಕ್ಕಂಥ ಸಂಪತ್ತು. ಇಲ್ಲಿ ಮೀನುಗಾರರಿಗೆ ಸಮುದ್ರದಲ್ಲಿರ್ತಕ್ಕಂಥ ಒಂದು ಬೆಲೆ ಬಾಳ್ತಕ್ಕಂಥ ವಸ್ತು ಅಂದರೆ ಯಾವುದು? ಫಿಶ್ ಅಲ್ವಾ? ನೋಡಿ, ಸಮುದ್ರದೊಳಗೆ ಇರ್ತಕ್ಕಂತಹ ಫಿಶ್ಗಳನ್ನು ನಾವೇನು ಮಾಡಬೇಕಾಗಿದೆ, ಇವಾಗ ಹಿಡಿಬೇಕಾಗಿದೆ. ವಿ ಆರ್ ದ ಸನ್ಸ್ ಆಫ್ ದ ಸಿ. ನಾವೆಲ್ಲರೂ ಸಹ ಸಮುದ್ರದ ಮಕ್ಕಳಿದ್ದಂತೆ ನಾವೇನು ಮಾಡಬೇಕು, ಸಮುದ್ರದಲ್ಲಿರ್ತಕ್ಕಂತಹ ಬಂಗಾರದಂತಹ ಮೀನುಗಳನ್ನು ನಾವು ಹಿಡಿಯೋದಕ್ಕೆ ಹೋಗಬೇಕು. ಹೋಗಿ ನಿಮ್ಮ ನೆಟ್ಗಳನ್ನು, ದೋಣಿಗಳನ್ನು ತೊಗೊಂಡು ಬನ್ನಿ, ನಾವೇನು ಮಾಡೋಣ, ನಮ್ಮ ಕಾರ್ಯಕ್ಕೆ ನಾವು ಹೋಗೋಣ ಅಂತ ಹೇಳ್ಬಿಟ್ಟು ಲೀಡರ್ ಏನು ಮಾಡ್ತಿದ್ದಾನೆ, ಹೇಳ್ತಿದ್ದಾನೆ. ಓಕೆ, ದಿಸ್ ಈಸ್ ಅಬೌಟ್ ದ ಫಸ್ಟ್ ಪ್ಯಾರಾಗ್ರಾಫ್. Okay, next we are moved to the second paragraph. No longer delay, let us hasten away in the track of the sea girl's call. The sea is our mother, the cloud is our brother, the waves are our comrades all. What though we toss at the fall of the sun, where the hand of the sea god drives? He who holds the storm by the hair wide hide in his breast our leaves. See here, no longer delay. No longer delay. Delay ಅಂದರೆ ತಡ ಮಾಡೋದು. No longer delay ಅಂದರೆ ನೀವು ತಡ ಮಾಡಬೇಡಿ. Let us hasten away in the track of the seagull's call. ಸೊ ನೋಡಿ, ಸಮುದ್ರದ ತೀರದಲ್ಲಿ ಅಥವಾ ಸಮುದ್ರದ ಮಧ್ಯಭಾಗದಲ್ಲಿ ಏನಾಗ್ತಿರುತ್ತೆ ಅಂತ ಹೇಳಿದ್ರೆ, ಈ ಸಮುದ್ರದ ಹಕ್ಕಿಗಳು ಅಥವಾ ಕಡಲ ಹಕ್ಕಿಗಳು ಅಂತ ನಾವೇನು ಕರಿತಾ ಇರ್ತೀವಲ್ಲ, ಅವು ಹಾರಾಡ್ತಾ ಇರ್ತವೆ. ಇಟ್ ಇಂಡಿಕೇಟ್ಸ್ ದರ್ ಇಸ್ ಎ ಮಚ್ ಆಫ್ ದ ಫಿಶಸ್ ಆರ್ ದೇರ್. ನೋಡಿ, ಎಲ್ಲಿ ಕಡಲ ಹಕ್ಕಿಗಳು ಸಮುದ್ರದ ಯಾವ ಭಾಗದಲ್ಲಿ ಹೆಚ್ಚಾಗಿ ಹಾರ್ತಾ ಇದೆ ಅಂತ ಹೇಳಿದ್ರೆ, ಅದರ ಅರ್ಥ ಏನಪ್ಪ ಅಂತ ಹೇಳಿದ್ರೆ, ಅಲ್ಲಿ ಹೆಚ್ಚು ಮೀನುಗಳು ಇದ್ದಾವೆ ಅನ್ನೋಂತಹ ಅರ್ಥ. ಇಲ್ಲಿ ಲೀಡರ್ ಏನು ಮಾಡ್ತಾನೆ, ನೋ ಲಾಂಗರ್ ಡಿಲೇ, ಇನ್ನು ತಡ ಮಾಡಬೇಡಿ. ಲೆಟ್ ಅಸ್ ಹ್ಯಾಸ್ಟನ್ ಅವೇ ಫ್ರಮ್ ದ ಟ್ರ್ಯಾಕ್ ಆಫ್ ದ ಸೀಗಲ್ಸ್ ಕಾಲ್. ಕಡಲ ಹಕ್ಕಿಗಳು ಎಲ್ಲಿ ಹಾರ್ತಾ ಇದೆಯೋ ಆ ದಾರಿಯಲ್ಲಿ ನಾವೇನು ಮಾಡಬೇಕೀಗ, ಮುಂದೆ ಸಾಗಬೇಕಾಗಿದೆ. ಸೊ ನೋಡಿ, ಇಲ್ಲಿ ಕಡಲ ಹಕ್ಕಿಗಳು, ಸೀಗಲ್ಸ್ ಏನು ಮಾಡುತ್ತೆ, ಇಲ್ಲಿ ಮೀನುಗಾರರಿಗೆ ಮೀನುಗಳು ಎಲ್ಲಿದ್ದಾವೆ ಅನ್ನೋದನ್ನು ತೋರಿಸುವಂತಹ ಕೆಲಸವನ್ನು ಮಾಡ್ತವೆ. ಎಲ್ಲಿ ಕಡಲ ಹಕ್ಕಿಗಳು ಹೆಚ್ಚಾಗಿರುತ್ತೋ ಅಲ್ಲಿ ಮೀನುಗಳಿದೆ ಅನ್ನುವಂಥ ಅರ್ಥ. ಹಾಗಾಗಿ ಫಿಷರ್ಮೆನ್ಸ್ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಆ ಸೀ ಗರ್ಲನ್ನು ಏನು ಮಾಡ್ತಾರೆ, ಕಡಲ ಹಕ್ಕಿಗಳನ್ನು ಫಾಲೋ ಮಾಡ್ತಾರೆ. ಇಲ್ಲಿ ಲೀಡರ್ ಅದನ್ನೇ ಹೇಳ್ತೇನೆ, ಏನಂತ, ಇನ್ನು ತಡ ಮಾಡಬೇಡಿ, ಕಡಲ ಹಕ್ಕಿಗಳು ಯಾವ ಕಡೆ ಇದೆಯೋ ಅದೇ ಮಾರ್ಗದಲ್ಲಿ ನಾವು ಮೀನುಗಳನ್ನು ಹಿಡಿಯೋದಕ್ಕೆ ಹೋಗೋಣ ಅಂತ ಹೇಳಿಬಿಟ್ಟು ಲೀಡರು ಹೇಳ್ತಾ ಇದ್ದಾನೆ. ದ ಸೀ ಈಸ್ ಅವರ್ ಮದರ್. See here, the leader describes the sea is our mother. ನೋಡಿ, ಈ ಸಮುದ್ರ ನಮ್ಮ ತಾಯಿ ಇದ್ದ ಹಾಗೆ. ದ ಕ್ಲೌಡ್ ಈಸ್ ಅವರ್ ಬ್ರದರ್, ಹಾಗೆಯೇ ಮೋಡ ನಮ್ಮ ಸಹೋದರರಿದ್ದಂತೆ. ದ ವೇವ್ಸ್ ಆರ್ ಅವರ್ ಕಮ್ಯಾರಡಸ್,
ಕಮರೇಡ್ಸ್ ಆಲ್. ಹಾಗೆಯೇ ವೇವ್ಸ್ ಅಂದ್ರೇನು? ಅಲೆಗಳು. ಸಮುದ್ರದ ಅಲೆಗಳು ನಮ್ಮ ಜೊತೆಗಾರರಿದ್ದಂತೆ ಅಥವಾ ನಮ್ಮ ಫ್ರೆಂಡ್ಸ್ ಇದ್ದಂತೆ ಅಂತ ಹೇಳ್ಬಿಟ್ಟು ಏನು ಮಾಡ್ತಾರೆ, ಡಿಸ್ಕ್ರೈಬ್ ಮಾಡ್ತಾ ಇದ್ದಾರೆ. ಓಕೆನಾ? ನೋಡಿ ಏನಂತ ಹೇಳ್ತಾರೆ, ಸಮುದ್ರ ನಮ್ಮ ತಾಯಿ ಇದ್ದ ಹಾಗೆ, ಮೋಡ ನಮ್ಮ ಸಹೋದರರಿದ್ದ ಹಾಗೆ, ಹಾಗೆಯೇ ಸಮುದ್ರದ ಅಲೆಗಳು ನಮ್ಮ ಜೊತೆಗಾರರು ಇದ್ದ ಹಾಗೆ. ವಾಟ್ ಥ್ರೋ ವಿ ಟಾಸ್ ಅಟ್ ದ ಫಾಲ್ ಆಫ್ ದ ಸನ್, ವೇರ್ ವಿ ದ ಹ್ಯಾಂಡ್ ಸಿ ಗಾಡ್ ಡ್ರೈವ್ಸ್. ಸೊ ನೋಡಿ, ಹಾಗೆಯೇ ವಾಟ್ ಥ್ರೋ ವಿ ಟಾಸ್ ಅಟ್ ದ ಫಾಲ್ ಆಫ್ ದ ಸನ್, ವೇರ್ ದ ಹ್ಯಾಂಡ್ ಆಫ್ ದ ಸಿ ಗಾಡ್ ಡ್ರೈವ್ಸ್. ನೋಡಿ, ನಾವು ಸಮುದ್ರಕ್ಕೆ ಹೋದಂಥ ಸಂದರ್ಭದಲ್ಲಿ ನಮ್ಮನ್ನೆಲ್ಲರನ್ನ ನಿಯಂತ್ರಿಸ್ತಕ್ಕಂಥ ಕೆಲಸವನ್ನು ಸೂರ್ಯ ಮಾಡ್ತಾನೆ. ಸೂರ್ಯ ಮುಳುಗೋ ಹೊತ್ತಿಗೆ ನಾವೇನು ಮಾಡಬೇಕು, ಅಷ್ಟೊತ್ತಿಗಾಗಲೇ ಹಿಂದಿರುಗಿ ಬಿಡಬೇಕು ನಾವು. ಯಾಕಂದರೆ ಸೂರ್ಯ ಮುಳುಗಿದ ನಂತರ ಕತ್ತಲಲ್ಲಿ ಏನೂ ಕಾಣೋದಿಲ್ಲ ಅಲ್ಲಿ ಅಲ್ವಾ. ಫುಲ್ ಕತ್ತಲು ಆವರಿಸ್ಕೊಂಡಿರುತ್ತೆ ಸಮುದ್ರದಲ್ಲಿ, ಅವ್ರಿಗೆ ಯಾವ ಕಡೆ ಹೋಗಬೇಕು ಅಂತ ಗೊತ್ತಾಗೋದಿಲ್ಲ. ಹಾಗಾಗಿ ಸೂರ್ಯ ಮುಳುಗೋದ್ರೊಳಗೆ ನಾವೇನು ಮಾಡಬೇಕು, ವಾಪಸ್ ಬರಬೇಕಾಗಿದೆ. ಹಾಗಾಗಿ ಬೇಗ ನಡೀರಿ, ತಡ ಮಾಡಬೇಡಿ ಅಂತ ಹೇಳ್ಬಿಟ್ಟು ಲೀಡರು ಹೇಳ್ತಾ ಇದ್ದಾನೆ. ಹಿ ಹೂ ಹೋಲ್ಡ್ಸ್ ದ ಸ್ಟಾರ್ಮ್ ಬೈ ದ ಹೇರ್. ಸೊ ನೋಡಿ, ಸಮುದ್ರವನ್ನು ಏನು ಮಾಡ್ತೇನೆ, ಲೀಡರು ದೇವರಿಗೆ ಹೋಲಿಸ್ತಾ ಇದ್ದಾನೆ. ಸಮುದ್ರ ದೇವರು ಏನು ಮಾಡ್ತಾನೆ ಅಂತ ಹೇಳಿದ್ರೆ, ಸೊ ನಿಮಗೆ ಗೊತ್ತಿದೆ ಸಮುದ್ರದಲ್ಲಿ ಬಿರುಗಾಳಿ ಬೀಸ್ತಕ್ಕಂಥ ಸಾಧ್ಯತೆಗಳಿರುತ್ತೆ. ಹಾಗಾಗಿ ದೇವರು ಏನು ಮಾಡ್ತಾನೆ, ಸಮುದ್ರ ಅನ್ನುವಂತಹ ದೇವರು ಏನು ಮಾಡ್ತಾನೆ ಗೊತ್ತಾ, ಬಿರುಗಾಳಿಯನ್ನು ತನ್ನ ತಲೆ ಕೂದಲಲ್ಲಿ ಹಿಡಿದಿಳ್ಕೊಳ್ತಾನೆ. ನೋಡಿ, ಹೂ ಹೋಲ್ಡ್ಸ್ ದ ಸ್ಟಾರ್ಮ್ ಬೈ ದ ಹೇರ್. ನೋಡಿ, ದೇವರು ಏನು ಮಾಡ್ತಾನೆ, ತನ್ನ ತಲೆ ಕೂದಲಿನಲ್ಲಿ ಬೀಸ್ತಕ್ಕಂಥ ಬಿರುಗಾಳಿಯನ್ನು ಹಿಡಿದಿಟ್ಟುಕೊಳ್ತಾನೆ. ವಿಲ್ ಹೈಡ್ ಇನ್ ಹಿಸ್ ಬ್ರೆಸ್ಟ್ ಅವರ್ ಲೈಫ್ಸ್. ಮೀನುಗಾರರ ಜೀವನವನ್ನು ತನ್ನ ಎದೆಯಲ್ಲೇ ಅಡಗಿಸ್ಕೊಂಡು ಮೀನುಗಾರರನ್ನು ಏನು ಮಾಡ್ತಾನೆ, ನಮ್ಮ ಸಮುದ್ರ ದೇವರು ಕಾಪಾಡ್ತಾನೆ ಅಂತ ಹೇಳ್ಬಿಟ್ಟು ಏನು ಮಾಡ್ತಾರೆ, ಚೇರಪ್ ಮಾಡ್ತಾ ಇದ್ದಾನೆ. ಮೀನುಗಾರರನ್ನ ಹುರಿದುಂಬಿಸ್ತಕ್ಕಂಥ ಕೆಲಸವನ್ನು ಅವರು ಮಾಡ್ತಾ ಇದ್ದಾನೆ. ಯಾರು? ಲೀಡರ್. ಓಕೆ, ದಿಸ್ ಈಸ್ ಅಬೌಟ್ ದ ಸೆಕೆಂಡ್ ಪ್ಯಾರಾಗ್ರಾಫ್. ನೆಕ್ಸ್ಟ್ ವಿ ಆರ್ ಮೂವ್ ಟು ದ ಥರ್ಡ್ ಪ್ಯಾರಾಗ್ರಾಫ್. ಸ್ವೀಟ್ ಈಸ್ ದ ಶೇಡ್ ಆಫ್ ದ coconut glade and the scent of the mango grove. And sweet are the sands at the full o'er the moon with the sound of the voice we love. But sweeter, O brothers, the kiss of the spray and the dance of the wild foam's glee. Row, brothers, row to the edge of the verge where the low sky meets with the sea. So ನೋಡಿ, ಸ್ವೀಟ್ ಈಸ್ ದ ಶೇಡ್ ಆಫ್ ದ coconut glade. ನೋಡಿ, ಕೊಕೊನೆಟ್ ಅಂತ ಹೇಳಿದ್ರೆ ನಿಮಗೆ ಗೊತ್ತಿದೆ, ತೆಂಗು ಅಲ್ವಾ. ಸೊ ಇಲ್ಲಿ ದ ಸ್ವೀಟ್ ಈಸ್ ದ ಶೇಡ್ ಆಫ್ ದ coconut glade ಅಂತ ಹೇಳಿದ್ರೆ ತೆಂಗಿನ ಮರದ ನೆರಳು. ಆ್ಯಂಡ್ ದ ಸ್ಕೆಂಟ್ ಆಫ್ ದ ಮ್ಯಾಂಗೋ ಗ್ರೋವ್, ಮಾವಿನ ಮರಗಳ ತೋಪಿನ ಸುವಾಸನೆ. ಆ್ಯಂಡ್ ದ ಸ್ವೀಟ್ ಆಫ್ ಸ್ಯಾಂಡ್ಸ್ ಆಫ್ ದ ಫುಲ್ ಓ ಮೂನ್. ಸೊ ಓ ಮೂನ್ ಅಂತ ಹೇಳಿದಲ್ಲಿ ಹುಣ್ಣಿಮೆ ರಾತ್ರಿ. ಓಕೆನಾ? ಸೊ ನೋಡಿ, ಹಾಗೆಯೇ ತೆಂಗಿನ ಮರದ ತೋಪಿನ ನೆರಳು, ಹಾಗೆಯೇ ಮಾವಿನ ಮರದ ತೋಪಿನ ಸುವಾಸನೆ, ಹಾಗೆಯೇ ಹುಣ್ಣಿಮೆಯ ರಾತ್ರಿಯಲ್ಲಿ ಕಡಲ ತೀರದ ಹೊಳಿತಾ ಇರ್ತಕ್ಕಂತಹ ಮರಳಿನ ದಿಬ್ಬಗಳು ನೋಡೋದಕ್ಕೆ ತುಂಬಾ ಸುಂದರವಾಗಿರುತ್ತೆ. ದ ವೈಲ್ಡ್ ಫ್ಲೋಮ್ಸ್ ಗೀ ಅಂತ ಹೇಳಿದ್ರೆ ಕಡಲ ತೀರದ ಅಲೆಗಳ ಬೋರ್ಗರೆತ ಕೇಳೋದಕ್ಕೆ ತುಂಬಾ ಮಧುರವಾಗಿರುತ್ತೆ ಅಂತ ಹೇಳಿಬಿಟ್ಟು ಇಲ್ಲಿ ಏನು ಮಾಡ್ತಾರೆ, ಹಿಯರ್ ದ ಲೀಡರ್ ಹಿ ಡೆಸ್ಕ್ರೈಬ್ಸ್ ದ ಬ್ಯೂಟಿ ಆಫ್ ದ ಸೀ ಆ್ಯಂಡ್ ಇಟ್ಸ್ ಸರೌಂಡಿಂಗ್ ನೇಚರ್. ಸಮುದ್ರ ಮತ್ತು ಅದರ ಸುತ್ತಲಿನ ವಾತಾವರಣವನ್ನು, ಸೌಂದರ್ಯವನ್ನು ಏನು ಮಾಡ್ತಾನೆ, ಈ ಲೀಡರು ವರ್ಣಿಸ್ತಾ ಇದ್ದಾನೆ. ಓಕೆನಾ? ನೋಡಿ, ತೆಂಗಿನ ಮರದ ತೋಪಿನ ನೆರಳು, ಹಾಗೆಯೇ ಮಾವಿನ ತೋಪಿನ ಸುವಾಸನೆ ಆಗಿರ್ಬೋದು, ಹುಣ್ಣಿಮೆ ರಾತ್ರಿ, ಹಾಗೆಯೇ ಆ ಹುಣ್ಣಿಮೆ ರಾತ್ರಿನಲ್ಲಿ ಸಮುದ್ರದ ದಡದಲ್ಲಿ ಹೊಳಿತಾ ಇರ್ತಕ್ಕಂತಹ ಮರಳು, ಸಮುದ್ರದ ಕಡಲ ತೀರಗಳ ಅಲೆ, ಇವೆಲ್ಲವೂ ಸಹ ಅದ್ಭುತವಾಗಿರ್ತಕ್ಕಂಥದ್ದು. ಹಾಗೆಯೇ ನೋಡಿ, ಬಟ್ ಸ್ವೀಟರ್ ಓ ಬ್ರದರ್ ದ ಕಿಸ್ ಆಫ್ ದ ಸ್ಪ್ರೇ ಆ್ಯಂಡ್ ದ ಡ್ಯಾನ್ಸ್ ಆಫ್ ದ ವೈಲ್ಡ್ ಫೋಮ್ಸ್ ಗ್ಲೀ. ಅಂದರೆ ನೋಡಿ, ಕಿಸ್ ಆಫ್ ದ ಸ್ಪ್ರೇ ಅಂತ ಹೇಳಿದ್ರೆ ನೀರು ಚಿಮ್ಮುತ್ತಲ್ಲ, ಸಮುದ್ರದ ಅಲೆಗಳ ನೀರು ದಡವನ್ನು ತಲುಪಿದಾಗ ನೀರಿನ ಹನಿಗಳೇನಾಗುತ್ತೆ, ಸಿಡಿಯತ್ತೆ. ಅಂದರೆ ಅದು ಆ ನೀರಿನ ಅಲೆಗಳು ದಡಕ್ಕೆ ಬಂದು ಮುತ್ತು ಕೊಟ್ಟಂತೆ ಆಗ್ತಾ ಇರುತ್ತೆ. ಹಾಗೆಯೇ ಆ ನೀರಿನ ಅಲೆಗಳ ನೃತ್ಯ, ಇವೆಲ್ಲವೂ ಸಹ ಬಹಳ ಸುಂದರವಾಗಿರ್ತಕ್ಕಂತಹ ದೃಶ್ಯ. ರೋ ಬ್ರದರ್ಸ್ ರೋ ದ ಎಡ್ಜ್ ಆಫ್ ದ ವರ್ಜ್.
ಈ ರೀತಿಯಾಗಿ ಮೀನುಗಾರರ ನಾಯಕ ತನ್ನ ಜೊತೆಗಾರರಿಗೆ ಹೇಳ್ತಾ ದೋಣಿಗಳನ್ನು ಏನು ಮಾಡ್ತೇನೆ, ದಿಗಂತದ ಅಂದರೆ ಸಮುದ್ರದ ಕಡೆಗೆ ಬೇಗನೆ ನಡೆಸ್ಕೊಂಡು ಹೋಗಬೇಕು ಅಂತ ಹೇಳ್ಬಿಟ್ಟು ಮೀನುಗಾರರನ್ನು ಪ್ರಚೋದಿಸ್ತಕ್ಕಂಥ ಕೆಲಸವನ್ನು ಅವನು ಮಾಡ್ತಾ ಇದ್ದಾನೆ. ಓಕೆನಾ. ಸೊ ಇಲ್ಲಿ ಟೋಟಲಿ ಹೇಳಬೇಕಂತ ಹೇಳಿದ್ರೆ ಆ ಮೀನುಗಾರರ ಲೀಡರ್ ಏನು ಮಾಡ್ತೇನೆ, ಇವ್ರನ್ನ ಹುರಿದೆಂಬಿಸ್ತಕ್ಕಂಥ ಕೆಲಸ ಮಾಡ್ತೇನೆ. ಯಾಕಂದರೆ ಇವರು ಅರ್ಲಿ ಮಾರ್ನಿಂಗ್ ಹೇಳಬೇಕು ಅಲ್ವಾ, ಬೇಗ ಎದ್ಬಿಟ್ಟು ಅವ್ರು ಎಷ್ಟು ಆ್ಯಕ್ಟಿವ್ ಆಗಿ ಹೋಗ್ತಾರೋ ಅಷ್ಟು ಅವ್ರಿಗೇನಾಗುತ್ತೆ ಅಲ್ಲಿ ಫಿಶಸ್ಗಳು ಸಿಗುವಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ಆ ಮೀನುಗಾರನ ಹುರಿದುಂಬಿಸ್ತಕ್ಕಂಥ ಕೆಲಸವನ್ನು ಇಲ್ಲಿ ಲೀಡರು ಮಾಡ್ತಾ ಇದ್ದಾನೆ. ಇಂತಹ ಒಂದು ರಮಣೀಯ ದೃಶ್ಯವನ್ನು ಏನು ಮಾಡಿದ್ದಾರೆ ಸರೋಜಿನಿ ನಾಯ್ಡು ಅವರು ಈ ಪೊಯಮ್ನ ಮೂಲಕ ನಮಗೆ ತೋರಿಸ್ತಕ್ಕಂತಹ ವರ್ಣಿಸ್ತಕ್ಕಂತಹ ಕೆಲಸವನ್ನು ಮಾಡಿದ್ದಾರೆ. ಓಕೆ ಸ್ಟೂಡೆಂಟ್, ಐ ಹೋಪ್ ಯು ಆಲ್ ಆರ್ ಅಂಡರ್ಸ್ಟ್ಯಾಂಡ್ ದಿಸ್ ಪೊಯಮ್. ಥ್ಯಾಂಕ್ಸ್ ಫಾರ್ ಲಿಸ್ನಿಂಗ್.